ಛೇ, ಇವತ್ತು ಅವಳ ಡ್ರೆಸ್ ಹಾಕೊಳ್ಳೋದಲ್ಲ ಅನ್ಕೊಂಡೆ. ಇವತ್ತು ಸಾಯಂಕಾಲ ಲೇಟಾಗಿ ಬರ್ತಾಳೆ ಅಂತ. ರೀ, ನಿಮ್ಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ? ಅಲ್ಲ, ಈಗಿನ ಕಾಲದ ಹುಡುಗಿಯರು ಇನ್ನೇನ್ ಗೌರವಂತರ ಡ್ರೆಸ್ ಮಾಡ್ಕೊಂಡು ಹೋಗಕ್ಕಾಗತ್ತಾ? SLC ನಿನಗಿದೆಲ್ಲ ಅರ್ಥ ಆಗೋದಿಲ್ಲ. ಈಗಿನ ಕಾಲದ ಹುಡುಗರು ಹುಡುಗಿರ ಹಿಂದೆ ಬೀಳೋದೆ ಅವ್ರು ಹಾಕೊಂಡಿರೋ ಡ್ರೆಸ್ ನೋಡಿ ಎಲ್ಲ ನಂತರ ಅನ್ಕೊಂಡ್ಬಿಟ್ಟಿಯೇನಾ? ಅಲ್ಲ ರೀ, ನಿಮ್ಗೇನ್ ಪ್ರತಿನಿತ್ಯ ಯಾವ ಹುಡುಗ ಯಾವ ಹುಡುಗಿಯಿಂದ ಬೀಳ್ತಾನೆ ಅಂತ ನೋಡೋದೇ ಕೆಲ್ಸನಾ? ಮತ್ತಿನ್ನೇನೆ, ವಯಸ್ಸಿಗೆ ಬಂದಿರೋ ಹೆಣ್ಣು ಮಗಳನ್ನ ಹೆತ್ತಿಲ್ವಾ? ನೋಡು, ಅವಳು ಫ್ರೆಂಡ್ಸ್ ಫೋನ್ ನಂಬರ್ಸ್ ಎಲ್ಲ ಕೊಡು, ನಾನು ಈಗಲೇ ಫೋನ್ ಮಾಡ್ಬಿಡ್ತೀನಿ. ರೀ, ಸ್ವಲ್ಪ ಸುಮ್ನೆ ಇರ್ತೀರಾ? ನೀವು ಫೋನ್ ಮಾಡಿದ ವಿಷಯ ಅವಳಿಗೆ ಏನಾದ್ರೂ ಗೊತ್ತಾದ್ರೆ ನನ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಅಂತ ದೊಡ್ಡ ಗಲಾಟೆ ಮಾಡ್ಬಿಡ್ತಾಳ ಅಷ್ಟೇ. ಹೌದು, ಕರೆಕ್ಟ್. ನೋಡಲಿ, ಬಾರಮ್ಮ, ಬಾ. ಏನಪ್ಪ ಫುಲ್ ಟೆನ್ಷನ್? ನಾನ್ ಬರೋದ್ ಲೇಟ್ ಆಯ್ತು ಅಂತ? ಇಲ್ಲಪ್ಪ, ನಾನ್ ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ. ನಮ್ಮಪ್ಪ ಏನ್ ಬೇರೆಯವ್ರ ಥರನಾ? ಇವ್ರು ಬುದ್ಧಿವಂತರು, ನನ್ ಬಗ್ಗೆ ಟೆನ್ಷನ್ನೇ ಮಾಡ್ಕೊಳಲ್ಲ. ಇವ್ರಿಗೇನ್ ತಲೆ ಕೆಟ್ಟಿದ್ಯಾ ಮಗಳ್ ಲೇಟ್ ಆಗಿ ಬಂದ್ರೆ ಟೆನ್ಷನ್ ಆಗೋಕೆ? ಅಲ್ವಾ ಡ್ಯಾಡಿ? ಕರೆಕ್ಟ್. ಹೌದು, ಹೇಗಿತ್ತು ಕಾಲೇಜು? ಅದೇನ್ ಕೇಳ್ತೀರಾ, ಅದೇನ್ ಫ್ರೆಂಡ್ಸ್ ಅಂತೀರಾ? ಒಂದೊಂದ್ ಫ್ರೆಂಡು ಒಂದೊಂದ್ ಥರ. ಒಬ್ರೊಬ್ರ ಹತ್ರನೂ ಏನೇನ್ ಇನ್ಫಾರ್ಮೇಶನ್ಸ್ ಇತ್ತು ಗೊತ್ತಾ? ಕೆಲವರು ಕ್ಲಬ್ ಜಾಯ್ನ್ ಆಗಿದ್ದಾರೆ. ಅಲ್ಲಿಗೆ ಓದೋದೊಂದು ಬಿಟ್ಟು ಬೇರೆ ಎಲ್ಲಾ ಕಡೆ ಕಾನ್ಸಂಟ್ರೇಷನ್ ಇದೆ ಅಂತ ಆಯ್ತು. ಅಪ್ಪ, ಅರ್ಥವಾಯ್ತು. ನೀನೇನೋ ಜಾಣೆ, ಆದ್ರೆ ಈ ಪ್ರಪಂಚ ಮೊದಲ್ನಾಗಿಲ್ಲಮ್ಮ. ಅಪ್ಪ, ನಿಮ್ಗೊಂದು ಹೊಸ ವಿಷಯ ಹೇಳ್ತೀನಿ. ಏನಮ್ಮ ಅದು? ನಮ್ ಕಾಲೇಜಲ್ಲಿ ಪ್ರಮೀಳಾ ಅಂತ ಒಬ್ಳಿದ್ಲು. ಅವಳ ತಂದೆನೂ ಪ್ರತಿದಿನ ನಿಮ್ ಥರಾನೇ ಕೇಳ್ತಾ ಇದ್ರು. ಕೇಳಿ ಸಾಕಾಗಿ ಅವಳ ಮನೆಗ್ ಬಂದು 2 ತಿಂಗಳಾಯ್ತು. ಯಾಕೆ? ನಾನೇನೋ ನಿಮ್ ಮಾತ್ ಕೇಳ್ತೀನಿ ಅಂದ್ರೆ ಎಲ್ರು ಕೇಳ್ಬೇಕಲ್ಲಪ್ಪ. ಜೆನೆಟ್ ಕತೆ ಗೊತ್ತಲ್ಲ? ಬೇಡಮ್ಮ. ಹೀಗೆ ಒಂದೊಂದಾಗಿ ಹೇಳ್ತಾ ಹೋದ್ರೆ ನಿಮ್ಗೆ ಶಾಕ್ ಆಗತ್ತೆ. ನಿಮ್ಗೆ ನನ್ ಮೇಲೆ ನಂಬಿಕೆ ಅಲ್ವಾ? ಏನಮ್ಮ ಹೀಗೆ ಕೇಳ್ತೀಯಾ? ಮತ್ತೆ ಟೀ ಕುಡ್ದು ರಿಲ್ಯಾಕ್ಸ್ ಆಗಿ. ಜಸ್ಟ್ ರಿಲ್ಯಾಕ್ಸ್ ಪಾಪಾ. ಅಯ್ಯೋ, ಏನೇ ಇದು SLC ಹೀಗೆ ಮಾತಾಡ್ತಾಳೆ? ಮುಂದೇನ್ ಗತಿ? ರೀ, ವಯಸ್ಸಿಗೆ ಬಂದ್ ಮಗಳ ಮುಂದೆ ಎಷ್ಟು ಮಾತಾಡ್ಬೇಕೋ ಅಷ್ಟೇ ಮಾತಾಡ್ಬೇಕು. ಅವಳಿಗೂ ನಮ್ಮ ಮೇಲೆ ಕಾಳಜಿ ಗೌರವ ಇದ್ದೇ ಇರುತ್ತೆ ರೀ. ನೀವ್ ಇದೇ ರೀತಿ ಪ್ರಶ್ನೆ ಮಾಡ್ತಾ ಚೆಕ್ ಮಾಡಕ್ ಹೋಗ್ಬೇಡಿ, ಅರ್ಥ ಆಯ್ತಾ? ಆಮೇಲೆ ನಿಮಗೆ ಪ್ರಾಬ್ಲಮ್. ಹೌದು, ನಾನು ಹೀಗೆ ಪ್ರಶ್ನೆ ಮಾಡ್ತಾ ಇದ್ರೆ ಇವಳು ಒಂದಿನ ಓಡಾಟ ಬಿಡ್ತಾಳೆ. ಅಪ್ಪ, ಕಾಲೇಜ್ ಹೋಗಿ ಬರ್ತೀನಿ. ಬಾಯ್ ಪಾಪ. ಅಮ್ಮ ಬಾಯ್. ಹುಷಾರು ಕಣೆ. ಲೇ, ಬರೀ ಹುಷಾರಂತ ಹೇಳ್ಬೇಡ್ವೆ, ಹುಡುಗರಿಂದ ಹುಷಾರು ಅಂತ ಹೇಳು. ಗೊತ್ತಾಯ್ತೇನಮ್ಮ ಹುಷಾರಂದ್ರೇನು ಅಂತ? ಅಪ್ಪ ನೋಡಮ್ಮ, ಸ್ವಲ್ಪ ಸುಮ್ನೆ ಇರ್ತೀರಾ? ನೀನು ಹೋಗ್ಬಿಟ್ ಬಾಮ್ಮ. ಬಾಯ್. ಈ ಸೂಪರ್ ಫೇಸ್ ನಿಂಗೆ ಕಳ್ಳಂತರ ಕಾಣಿಸುತ್ತಾ? ನೋಡ್ತಾ ಇರು. ಆಚಾರವಿಲ್ಲದ ನಾಲಿ. ಹಲೋ, ಏನಾ ಮುದಿಯಾ? ಹೊಟ್ಟಿಲ್ವಾ ಇನ್ನು ನಿನ್ ಮಗಳು? ನಾನು ವೇಟಿಂಗ್ ಮಾಡ್ತಾನೆ ಇದ್ದೀನಿ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಸ್ವಲ್ಪ ಟೆನ್ಷನ್ ಆಯ್ತು ಅಷ್ಟೇ. ಅಲ್ಲ, ಬರ್ತಾಳ್ ಬಿಡು. ನನ್ನ ಹತ್ರ ಬರ್ದೆ ಇನ್ಯಾರ ಹತ್ರ ಹೋಗ್ತಾಳೆ? ಸರಿ, ಮಡ್ಗು ಫೋನು. ಯೋ, ಮಾಡ್ಗಯ ಫೋನು, ದಾಡಿಯ ನನ್ನ ಮಗನೇ. ಜಾನು ಡಾರ್ಲಿಂಗ್, ಒಂದು ದಿನ ನಿನ್ನ ನೋಡ್ಲಿಲ್ಲ ಅಂದ್ರೆ ನನಗ್ ಬದುಕೋದೆ ವೇಸ್ಟ್ ಅನ್ಸ್ಬಿಡುತ್ತೆ ಜಾನು. ಕುಡಿಯೋ ಕಾಫಿಲಿ, ಸೆಲ್ ಫೋನ್ ಡಿಸ್ಪ್ಲೇಲಿ, ನೋಡೋ ಟಿವಿಲಿ ಎಲ್ಲೆಲ್ಲೂ ನೀನೇ ಕಾಣ್ತೀಯ. ಇವನು ಇವತ್ತು ಕಾಲೇಜಲ್ಲಿ ನಾವು ದಿನ ಮೀಟ್ ಮಾಡೋ ಸೇಮ್ ಸ್ಪಾಟ್ಗೆ ಬೇಗ ಬಂದ್ಬಿಡ್ತೀಯಾ? ಕಾಯ್ತಾ ಇರ್ತೀನಿ. ನಾನು ಯಾರು ಗೊತ್ತೇನ್ರಿ?
ಡಿಸ್ಕವರಿ ಚಾನೆಲ್ ಅಲ್ಲಿ ಯಾವಾಗ್ಲೂ ನೋಡ್ದಂಗಿದೆ. ನಾನ್ಸೆನ್ಸ್. ಅದನ್ನು ಸೇರ್ಸ್ ನೋಡ್ದಂಗಿದೆ. ಯು ಸ್ಟುಪಿಡ್. ಸ್ಟುಪಿಡ್ ಓಕೆ. ಯು ಯಾಕೆ ಇನಿಷಿಯಲ್ ತರ? ವಿಲ್ ಯು ಸ್ಟಾಪ್ ದಿಸ್ ನಾನ್ಸೆನ್ಸ್? ವಾಟ್ ನಾನ್ಸೆನ್ಸ್? ಯು ಬ್ಲಡಿ ನಾನ್ಸೆನ್ಸ್, ಯುವರ್ ಡ್ಯಾಡಿ ನಾನ್ಸೆನ್ಸ್, ಯುವರ್ ಖಾನ್ದಾನ್ ನಾನ್ಸೆನ್ಸ್. ವಾಟ್ ಇಸ್ ದಿಸ್? ವಿಲ್ ಯು ಸ್ಟಾಪ್ ಇಟ್? ಓಕೆ, ಬಂದಿದ್ಯಾಕೆ? ನೀವೇ ತಾನೇ ನನ್ನ ಮಗಳು ಜಾನು ಲವ್ ಮಾಡ್ತಾ ಇರೋದು? ಅದನ್ನ ಈಗಾಗ್ಲೇ ನಿಮ್ ಮಗಳ ಹತ್ರ ಹೇಳಾಯ್ತಲ್ಲ. ನೋಡಿ, ನನಗೆ ಮೊದಲು ಹೇಳ್ಬೇಕು ನೀವು. ರೂಲ್ಸ್ ಮಾಡಿ ನಿಮ್ಗೂ ಹೇಳ್ತೀನಿ. ಲುಕ್, ಯು ಆರ್ ಟ್ರಬ್ಲಿಂಗ್ ಮೈ ಡಾಟರ್. ಯು ಆರ್ ಮಿಸ್ಟೇಕನ್. ಐ ಆಮ್ ಲವಿಂಗ್ ಯುವರ್ ಡಾಟರ್. ನೋ, ಯು ಆರ್ ಟ್ರಬ್ಲಿಂಗ್. ನೋ, ಲವಿಂಗ್. ನೋ, ಟ್ರಬ್ಲಿಂಗ್. ನೋ, ಲವಿಂಗ್. ಟ್ರಬ್ಲಿಂಗ್. ಓಕೆ, ಟ್ರಬ್ಲಿಂಗ್. ಏನಿವಾಗ? ಯು ಶುಡ್ ಸ್ಟಾಪ್ ಇಟ್. ಇದೇ ಮಾತನ್ನ ನಿಮ್ ಮಗಳಿಗೆ ಹೇಳಿ. ನಾನು ನಿಮಗೆ ಹೇಳ್ತಾ ಇಲ್ವಾ? ಹೇಳ್ಕೊಳ್ಳಿ, ನನ್ಗೇನು. ಅಲ್ಲಿ ನೋಡಿ ಏನೇ, ಶಿ ಇಸ್ ಮೈ ಡಾರ್ಲಿಂಗ್. ಅವಳು ನನ್ನ ಲವ್ ಮಾಡ್ತಾಳೆ, ಟಚ್ ಮಾಡ್ತಾಳೆ, ಇನ್ನೂ ಏನೇನೋ ಮಾಡ್ತಾಳೆ. ಪ್ಲಸ್ ನಾವಿಬ್ರು ಮೇಜರ್ಸ್, ಏನ್ ಬೇಕಾದ್ರೂ ಮಾಡ್ತೀವಿ. ಏನಿವಾಗ? ದಿಸ್ ಇಸ್ ಟೂ ಮಚ್. ಟೂ ಮಚ್ ಆರ್ ತ್ರೀ ಮಚ್? ಶಿ ಲವ್ಸ್ ಮೀ ವೆರಿ ಮಚ್. ಇದೆಲ್ಲ ಆದ್ಮೇಲೆ ಹುಡುಗಿ ಅಪ್ಪ ಬಂದ್ರೇನು ಅಮ್ಮ ಬಂದ್ರೇನು ಐ ಡೋಂಟ್ ಕೇರ್. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನನ್ ಜಾನು ಡಾರ್ಲಿಂಗ್ ಬರ್ತಾಳೆ. ಆಮೇಲೆ ನಾನು ಅವಳು ಹನಿಮೂನ್. ವಾಟ್ ಹನಿಮೂನ್? ಐ ವಿಲ್ ಸ್ಟಾಪ್ ಇಟ್. ಹೌದಾ? ನೀವೊಂದ್ ಕೆಲಸ ಮಾಡಿ, ಇವತ್ ದಿನ ಎಲ್ಲ ಕಾಲೇಜಲ್ಲೇ ಕೂತ್ಕೊಂಡು ನಿಮ್ ಮಗಳ ಕಾಯ್ತಾ ಇರಿ. ಬೇಜಾರಾಯ್ತು ಅಂದ್ರೆ ನಮ್ ಕಾಲೇಜ್ ಕ್ಯಾಂಪಸ್ನೆಲ್ಲ ನೋಡಿ. ಓಕೆ, ಟಾಟಾ. ತಲೆ ಎತ್ತ. ಈ ತರ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ಳೋ ನಾಟಕ ನನಗೆ ಬೇಕಾಗಿಲ್ಲ. ಹೇಳೋ, ಯಾರವಳು? ಜೂಲಿ ಅಂತ. ಆ ಜೂಲಿ ಸಿಗರೇಟ್ ಸೇದೋದಿಕ್ಕೆ ನನ್ ಜೇಬೆ ಖಾಲಿ ಆಗ್ಬೇಕಾ? ಅಪ್ಪ, ಅವಳು ನನ್ನ ಕ್ಲಾಸ್ಮೇಟ್ ಅಪ್ಪ. ನಮ್ ಗ್ರೂಪಲ್ಲಿ ಅವಳು ಕೋ ಸಿಂಗರು. ಸಿಂಗರ್ ಸಿಗರೇಟ್ ಸೇತಾರೇನು? ಅವಳು ಗೋವಾ ಹುಡುಗಿನಪ್ಪ. ಇದು ಎಲ್ಲ ಕಾಮನ್. ಇವತ್ತೇನೋ ಅವಳ ಗಾಡಿ ಕೆಟ್ಟೋಗಿತ್ತಂತೆ, ಅದಕ್ಕೆ ಅದಕ್ಕೆ ನೀನೇ ಸಿಗರೇಟ್ ಕೊಡಿಸಿ ಅವಳಿಗೆ ಲಿಫ್ಟ್ ಕೊಡೋದಾ? ಅಪ್ಪ, ನಾನು ಸಿಗರೇಟ್ ಸೇದೋನಲ್ಲ. ಅವಳಿಗೆ ಸೇದ್ಬೇಡ ಅನ್ನೋ ಹಕ್ಕು ನನಗಿಲ್ಲ. ಅವಳ ಪರ್ಸನಲ್ ಚಾಯ್ಸ್ ಅಪ್ಪ. ಹಾಗಾದ್ರೆ ಅವಳ ಜೊತೆ ಯಾಕೆ ಸೇರ್ತೀಯ? ಏನೋ ಮಕ್ಕಳು ಚೆನ್ನಾಗಿ ಓದ್ಲಿ, ಕಷ್ಟಪಡೋದು ಬೇಡ, ಟಿಫಿನ್ ಕ್ಯಾರಿಯರಲ್ಲಿ ತಿಂಡಿ ತಗೊಂಡೋಗಕ್ಕೆ ನಾಚಿಕೆ ಪಡ್ತೀರಾ ಅಂತ ಖರ್ಚಿಗೆ ದುಡ್ಡು ಕೊಟ್ರೆ ಮಜಾ ಉಡಾಯಿಸ್ಬಿಟ್ಟು ನನ್ನ ಮುಂದೆ ಈಗ ಮಾಡರ್ನು ಸೋಷಲ್ ಅಂತ ಭಾಷಣ ಬಗೀತೀಯ? ನೋಡು, ನೀನಿನ್ನು ಸ್ಟೂಡೆಂಟು. ಓದೋದು ಕಲಿಯೋದು ಬಿಟ್ಬಿಟ್ಟು ಬೇರೇನಾದ್ರೂ ಮಾಡಿದ್ರೆ ಅರ್ಥ ಆಯ್ತಾ? ಇಷ್ಟು ಸಣ್ಣ ವಿಷಯನ ಯಾಕಪ್ಪ ದೊಡ್ಡ ಮಾಡ್ತಾ ಇದ್ದೀರಾ? ಏನ ನನ್ ಜೇಬು ಖಾಲಿ ಆಗೋದು ನಿನಗೆ ಸಣ್ಣ ವಿಷಯನಾ? ಪಾ, ದಿಸ್ ಇಸ್ ಟೂ ಮಚ್. ಈ ಥರ ಎಲ್ಲ ನನ್ನ ಇನ್ಸಲ್ಟ್ ಮಾಡಬೇಡಿ. ಏನು ಇನ್ಸಲ್ಟಾ? ನಿನ್ನ ವಯಸ್ಸಲ್ಲಿ ನನ್ನ ಓದೋ ಖರ್ಚನ್ನ ನಾನೇ ನೋಡ್ಕೊಂತಿದ್ದೆ. ನಮ್ಮಪ್ಪನ ಹತ್ರ ಯಾವತ್ತೂ ಕೈ ಚಾಚಿರ್ಲಿಲ್ಲ. ಆದ್ರೆ ನಿನಗೆ ಒಂದು ಕಾಚ ತಗೊಳ್ಳೋ ಹೋಗ್ತೀಯಲ್ಲ. ಲೋ, ನಿಮ್ಗೆ ಯಾರಾದ್ರೂ ನಿಮ್ಮಪ್ಪ ದಿನ ಬೈತಾರೇನ್ರ? ಓ, ನೀನೊಳ್ಳೆ ಚೆನ್ನಾಗಿ ಕೇಳ್ತೀಯ ಕಣ. ಬೆಳಗ್ಗೆ ಎದ್ದು ನಮ್ಮ ಮನೇಲಿ ಅದೇನ್ ತಪ್ಪಿದ್ರು ನಮ್ಮ ಅಪ್ಪನ ಬೈಗಳ ಮಾತ್ರ ಮಿಸ್ ಆಗಲ್ಲ. ಇವೆಲ್ಲ ಕಾಮನ್ ಮಗ. ಅಯ್ಯೋ, ನಮ್ಮಪ್ಪನ ಕತೆ ಕೇಳು. ಮಾತೆತ್ತಿದ್ರೆ ಸಾಕು ಮೈಯೆಲ್ಲ ಬೆವ್ರು ವಾಸನೆ ಅಂತ ಬೈತಾನೆ. ವಾಸನೆ ಹೋಗ್ಲಿ ಅಂತ ಸೆಂಟ್ ಹಾಕೊಂಡ್ರೆ ಶೋಕಿ ಮಾಡ್ತೀಯ ಬಡ್ಡಿ ಮಗನೆ ಅಂತ ಅದಕ್ಕೂ ಬೈತಾನೆ. ಲೋ, ಅದನ್ನೆಲ್ಲ ಹೇಗಾದ್ರೂ ತಡ್ಕೊಂಡಿರ್ಬೋದು. ನಮ್ಮಪ್ಪ ಆಫ್ಟರ್ ಆಲ್ ಒಂದು ಕಾಚ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ಬೈದ್ಬಿಟ್ರು. ಛೇ ಲೋ ವಿಜಯ್, ಎಲ್ಲರ ಮನೇಲಿ ಈ ಕಾಚದ ರಾಮಾಯಣ ಇದ್ದಿದ್ದೆ ಕಣ. ಅದಕ್ಕೆ ನಾನು ಕಾಚ ಹಾಕದೆ ಬಿಟ್ಬಿಟ್ಟೆ. ಬೇಕು ಎಲ್ರಿಗೂ ಪಬ್ಲಿಸಿಟಿ ಬೇಕು. ಪ್ರಾಡಕ್ಟ್ ಬೇಕು, ಮನುಷ್ಯನಿಗೆ ಬೇಕು. ಅಷ್ಟೇ ಯಾಕೆ ದೇವ್ರಿಗೂ ಪಬ್ಲಿಸಿಟಿ ಬೇಕು. ಇಲ್ಲ ಅಂದ್ರೆ ಯಾವ್ದಪ್ಪ ಇದು ಕಲ್ಲಿನ ಗುಡಿಲಿರೋ ವಿಗ್ರಹ ಅಂತ ಕೇಳೋ ಕಾಲ ಇದು. ಬೈ ಡು ಯು ನೋ ದೇವದಾಸ್? ಎಣ್ಣೆ ಪಾರ್ಟಿ ಸರ್ಟನ್ಲಿ. ಅವನ ಕೈಲಿ ಬಾಟ್ಲು ಕೊಟ್ರೆ ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಸಿಲ್ವರ್ ಜುಬ್ಲಿ ಓಡುತ್ತೆ ಅಂತ ಐಡಿಯಾ ಕೊಟ್ಟಿದ್ದೆ. ಯಾರು ಗೊತ್ತಾ? ನೀವಾ? ನಮ್ಮ ತಾತ. ಇವ್ರ ತಾತ ಒಳ್ಳೆ ರೀಲ್ ಮಾಸ್ಟ್ರು. ಅಷ್ಟೇ ಯಾಕೆ ಈ ಮ್ಯಾಡ್ ಗೌಡ ಆಡ್ ಮಾಡ್ದ ಅಂದ್ರೆ ಆ ದೇವರೇ ಧರೆಗಿಳಿದು ಬರ್ಬೇಕು, ಬಾಂಡಿಗಳೆಲ್ಲ ಬಾಚಣಿಗೆ ತಗೋಬೇಕು, ಮರಳುಗಾಡಲ್ಲಿ ಚಿನ್ನ ಹುಡುಕ್ಬೇಕು. ಸೂಪರ್. ನಮ್ ಬಾಸು ಕುಂಕುಮದ ಆಡ್ ಮಾಡಿದ ಮೇಲೆ ವಿಧವೆಯವರು ಎಲ್ಲ ಹೆಣೆಗೆ ಕುಂಕುಮ ಇಡಕ್ ಶುರು ಮಾಡಿದ್ರು. Idiot. ಏನ್ ಬಾಸ್? ಹೆಣೆ ಅಲ್ಲ, ಹಣೆ. ಓಕೆ ಬಾಸ್. ಯು ಸಿ ಯಂಗ್ ಮ್ಯಾನ್, ಹೆಣ್ಣು ಹುಟ್ಟಿದ ತಕ್ಷಣನೇ ವಿಧವೆ ಅಲ್ಲ. ಅವಾಗ್ಲೂ ಅವಳು ಕುಂಕುಮ ಇಡ್ತಾಳೆ, ಹೂವ ಮುಡಿತಾಳೆ. ಯೌವನಕ್ಕೆ ಬಂದ್ಮೇಲೂ ಕುಂಕುಮ ಇಡ್ತಾಳೆ, ಹೂವ ಮುಡಿತಾಳೆ. ಮಧ್ಯದಲ್ಲಿ ಮದ್ವೆ ಆಗ್ತಾಳೆ. ಅಕಸ್ಮಾತ್ ಗಂಡ ಸತ್ತೋದ್ರೆ ಅವಳದೇನಿದೆ ತಪ್ಪು? ಕುಂಕುಮ ಇಡಬೇಡ, ಹೂವ ಮುಡಿಬೇಡ ಅಂತ ಹೇಳು ಹಳೆ ಕಾಲ ಡೈರೆಕ್ಟರ್ ನಾನಲ್ಲ. ಅದಕ್ಕೋಸ್ಕರನೇ ನಾನು
ಕುಂಕುಮ್ ಬಗ್ಗೆ ಒಂದು ಆಡ್ ಮಾಡಿದೆ, ವಿಸ್ವೇರೆಲ್ಲ ಕುಂಕುಮ ಆಡಕ್ ಶುರು ಆಗ್ಬಿಟ್ರು. ಬೈ ದ ಬೈ ವಿಜಯ್ ಸರ್. ಮಿಸ್ಟರ್ ವಿಜಯ್, ಒಸಾಮಾ ಬಿನ್ ಲಾಡನ್ ಅಮೆರಿಕನ್ ಟ್ರೇಡ್ ಸೆಂಟರ್ ನ ಫ್ಲೈಟ್ ತಗೊಂಡೋಗಿ ಗುದ್ಸಿ ನೆಲ್ಸಮ ಮಾಡಿದ್ಮೇಲೆ ಹಾಲಿವುಡ್ ನ ಗ್ರೇಟ್ ಹೀರೋಸ್ ಎಷ್ಟು ತಿಳ್ಕಿದ್ರು ಸಹಿತ ಯಾವ ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಗ್ಲಿಲ್ಲ. ನಾವು ಸ್ಪೈಡರ್ ಮ್ಯಾನ್ ಮಾಡಿದ ತಕ್ಷಣನೇ ನಮ್ ಸ್ಪೈಡರ್ ಮ್ಯಾನ್ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಮೇಲೆ ಕಾಲಿಟ್ಕೊಂಡು ಹೋಗಿದ ತಕ್ಷಣನೇ ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಅದಕ್ಕೆ ಕಾರಣ ಏನು ಗೊತ್ತಾ? ಏನ್ ಸರ್? ನಾವು ಪ್ಯಾಂಟ್ ಮೇಲೆ ಕಾಚ ಹಾಕ್ಸಿದ್ದು. ಅದಕ್ಕೆ ಐಡಿಯಾ ಕೊಟ್ಟಿದ್ದೆ ಯಾರು ಗೊತ್ತಾ? ಯಾರು ಸರ್? ವಂಡರ್ಫುಲ್ ಸರ್, ಸೂಪರ್. ಇಡಿಯಟ್, ದಟ್ ಈಸ್ ನಾಟ್ ಯುವರ್ ವರ್ಕ್. ಎಸ್ ಸರ್. ಸರ್ 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 ನಾನೇನ್ ಮಾಡ್ಬೇಕು ಇವಾಗ? ವೆರಿ ಸಿಂಪಲ್, ಬಟ್ಟೆ ಬಿಚ್ಚಬೇಕು. ಏನ್ ಬಾಸ್, ರೇಪ್ ಮಾಡಿಸ್ತೀರಾ? ಶಟ್ ಅಪ್. ಅಯ್ಯೋ, ಬಟ್ಟೆ ಬಿಚ್ಚೋ ಸ್ಕೆಚ್ ಆಗ್ತದೆ. ವೆರಿ ಗುಡ್ ಜೂಲಿ, ಕೀಪ್ ಇಟ್ ಅಪ್. ಏನ್ ಬಾಸ್? ನಾಗೇಂದ್ರ, ಇನ್ನೂ ಜಾಸ್ತಿ ಎಕ್ಸ್ಪೋಸ್ ಮಾಡ್ಬೇಕ್ರಿ. ಆ ವೆಂಕಟೇಶನ್ ಕೇಳ್ರಿ, ಅವ್ರು ಏನ್ರಿ ಮಾಡ್ತಾ ಇದ್ದಾನೆ? ಅವನೇ ಒಳ್ಳೆ ಮಳೆ ಒಳಗೆ ನೆಂದಿದ್ ಕೋಳಿ ಹುಂಜಿನ ತರ ಆಗ್ಬಿಟ್ಟಿದ್ದಾನೆ. ಅವ್ನ್ ಹೇಳ್ರಿ. ಅಲ್ರಿ, ಈ ಹೇರ್ ಸ್ಟೈಲ್ ಒಳ್ಳೆ ಡಬ್ಬ ತರ ಮಾಡಿದಾನೆ. ಆ ಕೃಷ್ಣನ್ ಕೇಳಿ ನೀಟಾಗಿ ಮಾಡಿಸ್ರಿ. ಅಲ್ರಿ, ಬರ್ರಿ ಇಲ್ಲಿ. ಸಾಯಂಕಾಲ ಆಯ್ತು ಅಂದ್ರೆ ಬ್ಯಾಟ ದುಡ್ಡಿಗೆ ಬಾಯ್ ಬಿಡ್ತೀರಿ ಹೊರ್ತು ಕೆಲ್ಸಕ್ಕೆ ಬಾಯ್ ಬಿಡಲ್ವಲ್ರಿ. ಹೋಗ್ರಿ. ಒಬ್ಬ ಪ್ರೊಡ್ಯೂಸರ್ ಅಂದ್ರೆ ತಂದೆ ಇದ್ದಂಗೆ, ಅವ್ನು ಉಳಿಸ್ಕೋಬೇಕು, ಗೊತ್ತಾಯ್ತಾ? ಹೋಗಿ ನಿಜವಾಗಿ ಕೆಲಸ ಮಾಡಿಸಿ. ಓಕೆ ಸರ್. ಬಾಸ್, ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ಏನ್ ಬಗಳು? ಕಾಚ ಎಲ್ಲಿಗೆ ಹಾಕ್ಬೇಕು? ಇಡಿಯಟ್, ಮೊದ್ಲು ನೀನ್ ಹಾಕೊಂಡಿದ್ಯಾ ನೋಡು. ಸರ್, ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ ನಾನು ನಿಂತ ಕಡೆನೆ ಓಲ್ಡ್ ಮ್ಯಾನ್ ಆಗ್ಬಿಡ್ತೀನಿ ಸರ್. ಯು ಡೋಂಟ್ ವರಿ ಗರ್ಲ್ಸ್, ಕಮ್ ಆನ್ ಫಾಸ್. ನೀವ್ ಈ ತರ ಕಾಚ್ ಹಾಕೊಂಡು ನಿಂತ್ಕೊಂಡ್ಬಿಟ್ರೆ ದಾರಿ ಕೆಳಗೆ ಬಿದ್ದು ಕೋತಿ. ಸ್ಟಿಲ್ ಫೋಟೋಗ್ರಾಫರ್ಸ್ ಎಲ್ಲ ಮೂವಿ ಕ್ಯಾಮ್ರಾಮನ್ ಮಾಡಿದ್ರೆ ಇದೇ ಆಗೋದು. ಅಲ್ಕ ನನ್ ಮಕ್ಳ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೆಲ್ಲ ಯಾಕೆ ಬುಕ್ ತೋರಿಸ್ತೀರಾ ನೀವು? ಹೋಗಿ ಲೈಟಿಂಗ್ ಮಾಡ್ಸೋಗೋ ಮಗನೇ. ಮೆಲ್ಲಗ್ ಮಾತಾಡು, BP ಜಾಸ್ತಿ ಆಗಿ ಸತ್ಕಿತ್ತೋಗ್ಬಿಟ್ಯಾ? ಆಯ್ತು ಬಾಸ್. ಅಯ್ಯೋ ಸರ್, ಯಾಕೆ ಸರ್ ಇಂಥವ್ರನ್ನೆಲ್ಲ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ? ಏನ್ ಮಾಡ್ತೀರಾ ವಿಜಯ್? ಸಾರಿ ದುನಿಯಾ ಏಕ್ ತರಫ್, ಜೋರುಕ ಬಾಯಿ ಏಕ್ ತರಫ್ ಅಂತ ಈ ಬೇಕು ನನ್ನ ಮಗನ ಅಕ್ಕನೇ ಕಂಡ್ರಿ ನಾನು ಮದುವೆ ಆಗಿರೋದು. ಅಯ್ಯೋ ಪಾಪ. ಏನ್ ಮಾಡ್ತೀರಾ? ಸಾಲದಕ್ಕೆ ಸಟ್ ಮೇಲಿದ್ದಾಗ ನಾನು ಬೋಲೆ ಕೋಪ, ಯಾರನ್ನು ನೋಡಲ್ಲ, ಮಕ ಮಾರೆ ನೋಡ್ದಂಗೆ ಇಕ್ಬಿಡ್ತೀನಿ. ಅದಕ್ಕೋಸ್ಕರನೇ ಬಸವರಾಜು, ದಾಸು, ಕೃಷ್ಣ, ಸುವರ್ಣ ಒದೆ ತಿನ್ಲಾರ್ದಲ್ಲೇ ಓಡೋಗ್ಬಿಟ್ರು. ಇವನ್ ಹೆಂಗೋ ಒದೆ ತಿನ್ಕೊಂಡು ಏಕಂಡವನೇ ಬುಡಿ. ಸರ್, ಇವಾಗ ಏನ್ ಮಾಡ್ಬೇಕು ಸರ್? ವೆರಿ ಸಿಂಪಲ್. ಪಕ್ಕಪ್ಪ ಹಾಗೆ ಇನ್ನು ಅಂಟ್ಕೋಬೇಕು. ಈ ಪೋಸ್ ಅಲ್ಲಿ ನೀವು ಬರೀ ಕಾಚದಲ್ಲಿ ನಿಂತ್ಕೊಂಡ್ಬಿಟ್ರೆ ರಾತ್ರಿ ಫ್ರೀನಾ? ಫೋನ್ ಮಾಡ್ತೀನಿ. ಇಲ್ಲೇನ್ ಕಿಸಿತಾ ಇದ್ಯಾ? ಮೀಟ್ ರೀಡಿಂಗ್ ಗುರು. ಅಲ್ಲಿ ನೋಡೋಗು, ಹೋಗು, ಮರಿಬೇಡ. ಹಂಗೆ ಸ್ವಲ್ಪ ಬೆಂಡಾಗಮ್ಮ. ಹಾಗೆ ನೀವೆಲ್ಲ ಶಿಲಾಬಾಲ್ಕೆ ತರ ಫೋರ್ಸ್ ಕೊಡ್ಬೇಕು. ಏನ್ರಿ ನಾಚ್ಕೊಳ್ತಾ ಇದ್ರಲ್ರಿ? ರೇ ಜಾನ್, ಆ ಗೌನ್ ಬಿಚ್ಚು. ಗರ್ಲ್ಸ್ ಹೆಲ್ಪ್ ಹಿಮ್. ರೇ ನಾಚ್ಕೊಬಿಡಿ, ಬನ್ರಿ ಗೌನ್ ಬಿಚ್ಚ್ರಿ. ರೇ ನೀವ್ ಹೀರೋ, ಬನ್ನಿ ಮೇಲತ್ತಿ. ಬನ್ನಿ ಪ್ಲೀಸ್ ಸಿಡೋನ್ ಐಸೆ. ಆಯ್ತು, ಮೀಟರ್ ನೋಡಿದ್ದು ಆಯ್ತು ಬಾಸ್. ಬಾ ಈ ಕಡೆ ಬಾ. ನಾಚ್ಕೊಬೇಡಿ ಮಿಸ್ಟರ್ ವಿಜಯ್. ನೋಡಿ, ನಿಮ್ಗೆ ಸ್ಪೈಡರ್ ಮ್ಯಾನ್ ಕತೆ ಹೇಳಿದೀನಿ, ಫ್ಯಾಂಟಮ್ ಕತೆ ಹೇಳಿದೀನಿ. ಆ ಸೆಕ್ಸ್ ಇಮೇಜ್ ನ ತಲೆ ತುಂಬಾ ತುಂಬ್ಕೊಂಡ್ಬಿಟ್ಟು ನೋಡಿ, ಹಿಂಗ್ ಒಂದ್ ಒಳ್ಳೆ ಫೋರ್ಸ್ ಕೊಡ್ರಿ ನೋಡ್ತೀನಿ. ಹಂಗೆ ಎಲ್ಲಿಂದ ಓಪನ್ ಮಾಡ್ಬೇಕು ಅಂತ ಗೊತ್ತಾ? ಇಲ್ವಲ್ಲ. ಗೊತ್ತಾಗಿದ್ದೀರಿ, ನೀನ್ ಇಂಗ್ಲಿಷ್ ಪಿಕ್ಚರ್ ಕರ್ಕೊಂಡು ಹೋಗಿರ್ತಾ ಇದ್ದೆ. ಈ ಕಾಚೆ ಬೆಳಗಿದ್ದೆಲ್ಲ ಓಕೆ ಬಾಸ್, ಅಲ್ಲಿಂದ ಓಪನ್ ಮಾಡೋ. ಜೂಮ್ ಹಾಕಿದ್ದೀನಿ. ರೆಡಿ ಗರ್ಲ್ಸ್, ಒಳ್ಳೆ ಶಿಲಾಪಾಲ್ಕೆ ತರ ನಿಂತ್ಕೋಬೇಕು. ಕಾಲ್ ಫಾರ್ ಲೈಟ್ಸ್. ನಂಬರ್ ಸರಿ ಕೊಡು. ಗೆಟ್ ರೆಡಿ. ಸ್ಟಾರ್ಟ್. 1 by 1 take 1. ಆಕ್ಷನ್. ಚೇಂಜ್. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಹಿಂಗೆ ವೆರಿ ಗುಡ್. ಹಾಗೆ ವೆರಿ ಗುಡ್. ನಿಲ್ಸಯ್ಯ. ಏನಯ್ಯ, ನಿನ್ ಮಗನಿಗೆ ಪ್ಯಾಂಟ್ ಕೊಡ್ಸೋಕಾಗ್ಲಿಲ್ವಾ? ಅಲ್ಲಿ ನೋಡು, ಬೀದಿ ಬದಿಲಿ ಕಾಚ್ ಹಾಕೊಂಡ್ ನಿಂತವನೆ ನೋಡಯ್ಯ. ಕಾಚದಲ್ಲಿ ನಿಂತ್ಕೊಂಡು ರೋಡಲ್ಲಿ ನನ್ನ ಮಾನ ಕಲಿತಾ ಇದ್ದಾನಲ್ಲಪ್ಪ. ಅದು ಈ ನನ್ನ ಮಗ ಜೊತೆಯಲ್ಲಿರುವಾಗ್ಲೇ. ಕಾಚ ಮೇಳ. ಓ ಶಿಟ್. ಹೆಂಗೆ
ಡ್ಯಾಡಿ ದ ಬೆಸ್ಟ್ ಅಂಡರ್ವೇರ್ ಇನ್ ದ ಸಿಟಿ. ಎಲ್ಲಾ ಸ್ಟೈಲು, ಎಲ್ಲಾ ಸೈಜು, ಕಲರ್ ಡಿಸೈನ್, ಹೈ ಕ್ವಾಲಿಟಿ, ಇಂಪೋರ್ಟೆಡ್ ಕ್ವಾಲಿಟಿ. ಒಂದಲ್ಲ 5 ವರ್ಷಕ್ಕೆ ಸಾಕಾಗೋಷ್ಟು ತಂದಿದ್ದೀನಿ. ಹೆಂಗೆ? ಡೋಂಟ್ ವರಿ, ಕದ್ದಿಲ್ಲ, ಸಾಲ ಮಾಡಿಲ್ಲ, ನೋ ಫೇವರ್ಸ್, ನೋ ಆಬ್ಲಿಗೇಷನ್ಸ್, ನೋ ಇನ್ಸ್ಟಾಲ್ಮೆಂಟ್ಸ್. ಏನ ಎಲ್ಲ ದುಡ್ದಿರೋದು, ಕಷ್ಟಪಟ್ಟು ಮೈ ಬಗ್ಸಿ ದುಡ್ದಿರೋದು. ಹೆಂಗೆ? ಅದ್ ಸರಿ, ಆದ್ರೆ ಅದಕ್ಕೆ ಯಾಕೋ ಊರೆಲ್ಲ ನಿನ್ ಫೋಟೋ ಹಾಕಿಸ್ಕೊಂಡು ಅದ್ರ ಮೇಲೆ ಒಂದು ಕ್ಯಾಪ್ಷನ್ ಬೇರೆ. ಏನದು? ಅಪ್ಪ ಪ್ಯಾಂಟ್ ಕೊಡಿಸದೇ ಇದ್ರು ಪರವಾಗಿಲ್ಲ, ಇದೊಂದೇ ಸಾಕು, ಎಷ್ಟು ಮಜಬೂತ್ ಆಗಿದೆ, ಇಟ್ಸ್ ರಿಯಲಿ ಕೂಲ್. ನೋಡ್ದವ್ರು ಏನ್ ಅನ್ಕೋಬೇಕು? ವೆರಿ ಸಿಂಪಲ್ ಡ್ಯಾಡ್. ಇನ್ಮೇಲೆ ಜಗತ್ತಿನ ಯಾವ ಅಪ್ಪನೂ ಮಗನ್ ಕಡೆ ಬೆರಳು ಮಾಡಿ ನಿನ್ ಕೈಲನ್ ಕಾಚಾನ ತಗೊಳಕ್ಕಾಗಲ್ಲ ಅಂತ ಹೇಳ್ಬಾರ್ದು ಅಷ್ಟೇ. ಎನಿವೆ, ಇಲ್ಲಿ ನೋಡಿ ಡ್ಯಾಡ್, ಏನ್ ಸ್ಟ್ರಾಂಗ್ ಆಗಿದೆ. 1 ವರ್ಷ ಹಾಕೊಂಡು ಉಜ್ಜಾಡಿದ್ರು ಏನೂ ಆಗಲ್ಲ. ಅಂಡ್ ಡೋಂಟ್ ವರಿ, ನೀನ್ ತೆಳ್ಳಗಾದ್ರೂ ಪರವಾಗಿಲ್ಲ, ದಪ್ಪ ಆದ್ರೂ ಪರವಾಗಿಲ್ಲ, ಎಲ್ಲಾ ಸೈಜ್ ತಂದಿದ್ದೀನಿ ನಿನಗೆ ಅಂತ. ಹಾಕೊಂಡ್ ಮಜಾ ಮಾಡೋ. ಎಂಜಾಯ್ ಡ್ಯಾಡ್, ಐ ಲೈಕ್ ಇಟ್. ಕರ್ಮ, ನಾನ್ ಯಾವ ಅರ್ಥದಲ್ಲಿ ಹೇಳಿದ್ದು, ಅವ್ನು ಯಾವ ಅರ್ಥ ತಗೊಂಡಿದ್ದು. ಈಗಿನ ಹುಡುಗರೆಲ್ಲ ಈ ತರ ಆದ್ರೆ ದೇಶದ ಗತಿಯೇನಮ್ಮ? ನೀವೆಲ್ರಿ ಹೇಳ್ತೀರಾ? ಯಾವಾಗ್ಲೂ ಮಗುನ್ ಬೈತಾನೆ ಇರ್ತೀರಾ, ಅದಕ್ಕೆ ಅವ್ನಿಗೇನು ಅರ್ಥ ಆಗಿಲ್ಲ. ರೀ, ಒಂದ್ ಕೆಲ್ಸ ಮಾಡಿ, ನಿಮ್ಗೆ ಅಂತ ಪ್ರೀತಿಯಿಂದ ತಂದ್ಕೊಟ್ಟಿದ್ದಾನೆ, ಎಲ್ಲ ಎತ್ತಿಟ್ಕೊಂಡ್ಬಿಡಿ. ಸರಿ.